ವಿಜಯಪುರ ಜಿಲ್ಲಾಧಿಕಾರಿ ವರ್ಗಾವಣೆ ಹಿಂಪಡೆಯಲು ಆಗ್ರಹಿಸಿ ತಲೆ ಮೇಲೆ ಕಲ್ಲಿಟ್ಟು ಪ್ರತಿಭಟನೆ. ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇಂದು ಜಿಲ್ಲಾಧಿಕಾರಿ ವರ್ಗಾವಣೆಯಾಗಿರುವ ಜಿಲ್ಲಾಧಿಕಾರಿಯಾದ ಡಿ ಭೂಪಾಲನ್ ರವರನ್ನು ವಿಜಯಪುರದಿಂದ ವರ್ಗಾವಣೆ ಮಾಡಬಾರದೆಂದು ತಲೆಯ ಮೇಲೆ ಕಲ್ಲಿಟ್ಟುಕೊಂಡು ಪ್ರತಿಭಟನೆ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ದೌಲಪ್ಪ ಮನಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಾದ ಟಿ ಭೂಪಾಲನ್ ಅವರು ಜನರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರ ವರ್ಗಾವಣೆಯನ್ನು ನಾವು ಖಂಡಿಸುತ್ತೇವೆ. ವಿಜಯಪುರ ಜನತೆಯ ಪರವಾಗಿ ಪ್ರಮುಖವಾಗಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸಿದ್ದರು. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಥೈಲ್ಯಾಂಡ್ ಹೋಗಿದ್ರು. ಅವರು ಥೈಲ್ಯಾಂಡ್ ಹೋಗಿ ನಮ್ಮ ವಿಜಯಪುರದ ಗೋಲ್ ಗುಂಬಜವನ್ನು ವಿವರಿಸಿದ್ರು. ಯಾವ ರೀತಿ ಇದೆ ಇವತ್ತು ನಮ್ಮ ಪ್ರವಾಸೋದ್ಯಮ, ಯಾವ ರೀತಿ ಇದೆ ಬಿಜಾಪುರದ ಅಂದ್ರೆ ನೆಲಕಚ್ಚು ಹೋಗಿದೆ. ನಮ್ಮ ಪ್ರವಾಸೋದ್ಯಮ, ವಿಜಯಪುರದ ಪ್ರವಾಸೋದ್ಯಮ ನೆಲಕಚ್ಚು ಹೋಗಿದೆ. ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ನೂ ಆಗ್ತಾ ಇಲ್ಲ ಗೋಲ್ ಗುಂಬಜ್. ಕಾರಣ ಇಲ್ಲಿಯೇ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಇವತ್ತು ಪ್ರವಾಸೋದ್ಯಮ. ಇವತ್ತು ನೋಡಿ, ಎಕ್ಸಾಂಪಲ್ ನೋಡ್ರಿ, ಇವತ್ತು ರಿಯಾಲಿಟಿ ಗೋಲ್ ಗುಂಬಜ್ ಈ ತರ ಇದೆ. ಇಷ್ಟು 40 ವರ್ಷ ಆಯ್ತು ಗೋಲ್ ಗುಂಬಜ್ ಮುದುಕಾಗ್ತಾ ಬರ್ತಾ ಇದೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇವತ್ತು ನಗರದ ಪ್ರವಾಸೋದ್ಯಮ ಇನ್ಫ್ರಾಸ್ಟ್ರಕ್ಚರ್ ಜೀರೋ ಇದೆ. ಇವತ್ತು ನೋಡಿ, ಇವತ್ತು ಗಗನ್ ಮಾಲ್ ಬೋಟ್ ಇದೆ. ಇವತ್ತು ನೋಡ್ರಿ ಗಾರ್ಬೇಜ್ ಯಾವ ತರ ಒಗ್ದಿದ್ದಾರೆ, ಯಾವ ತರ ಇವತ್ತು ಹೋಗಿ ನೋಡಿ ಆ ತರ ಇದೆ. ಇವತ್ತು ಆಗಬೇಕಾಗಿದ್ದು ಇವತ್ತು ಸಾಧ್ಯತೆ ಇವತ್ತು ಇನ್ನೂ ಆಗ್ತಾ ಇಲ್ಲ. ನಗರದ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ಲಿ, ಇನ್ನಿತರ ಸಮಗ್ರ ಅಭಿವೃದ್ಧಿ ಬಿಜಾಪುರದು ಹಳ್ಳ ಹಿಡಿದಿದೆ. ಟೋಟಲಿ ನಾವೇನು ನಮ್ಮ ಮುಖ್ಯಮಂತ್ರಿಗೆ ಏನು ಹೇಳಿ ಬಯಸ್ತೇವೆ ಅಂದ್ರೆ, ಇವತ್ತು ಮೈಸೂರಿಗೆ 40 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮದಾಗಿ. ಬಟ್ ಇವತ್ತು ಬಿಜಾಪುರ ನಗರದ ಪ್ರವಾಸೋದ್ಯಮ ಜೀರೋ. ಇವತ್ತು ನವರಸಪುರ ಉತ್ಸವನೂ ಆಗ್ತಾ ಇಲ್ಲ. ಈ ತರ ಹಳ್ಳ ಹಿಡಿದಿದೆ ಬಿಜಾಪುರ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ನಮಗೆ ವಿಶ್ವಾಸ ಇಲ್ಲ ಮತ್ತು ಯತ್ನಾಳ್ ಗೌಡ್ರ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಈ ತರ ಇವತ್ತು ನಗರದ ಪ್ರವಾಸೋದ್ಯಮ ಕೊಚ್ಚೋಗಿದೆ, ತುಂಬಾ ಹೆಡೇಕಾಗಿದೆ. ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿದೆ. 40 ವರ್ಷ ಆಯ್ತು. ಏನ್ ಮಾಡ್ತಾ ಇದ್ರಿ ಎಲ್ಲರೂ? ಅಧಿಕಾರಿ ವರ್ಗದವರು, ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರಿ? ಬರೀ ಏನ್ ಭಾಷಣ, ನಿಮ್ಮ ಏನು ಭಾಷಣ? ಕೋಮುವಾದಿ ಭಾಷಣದಿಂದ ಜನರ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀರಿ. ಬಟ್ ಬೆಳವಣಿಗೆ ಜೀರೋ. ಇಷ್ಟು ಬಯಸ್ತಾನೆ. ಅದೇ ರೀ, ಇವರು ಮೊನ್ನೆ ಥೈಲ್ಯಾಂಡ್ ಹೋಗಿದ್ರು. ಅವರು ಜಿಲ್ಲಾಧಿಕಾರಿ ಅವರು ವಿಶ್ವದ ಪ್ರಮುಖ ನಿಯೋಗಕ್ಕೆ ಭೇಟಿ ಮಾಡಿ ನಮ್ಮ ಪ್ರವಾಸೋದ್ಯಮ ನಗರ ವಿಜಯಪುರ ಯಾವ ರೀತಿ ಇದೆ ವಿವರಿಸಿದ್ರು. ಅವರು ಅದಕ್ಕೆ ಬೆಂಕಿ ಬಿತ್ತು. ಇವರಿಗೆ ರಾಜಕಾರಣಿಗಳಿಗೆ ಬೆಂಕಿ ಬಿತ್ತು, ಅವರಿಗೆ ವರ್ಗಾವಣೆ ಮಾಡಿಬಿಟ್ರು. ಅಂದ್ರೆ ಈ ರೀತಿ ಭೇದ ಭಾವ ನಗರದಲ್ಲಿ ಆಗ್ತಾ ಇದೆ. ಈ ಉರಿ ಬೆಂಕಿಗೆ ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನೋಡಿ, ಲಾಸ್ಟ್ ಜಿಲ್ಲಾಧಿಕಾರಿ ಆಗಿದ್ದು ಸುನೀಲ್ ಕುಮಾರ್ ಇದ್ರು. ಅವರು ಹೆರಿಟೇಜ್ ವಾಕ್ ಮಾಡಿದ್ರು. ಯಾಕೆ ನಮ್ಮ ಪ್ರವಾಸೋದ್ಯಮ ಯಾವ ರೀತಿ ಇದೆ, ಯಾವ ಕಂಡೀಷನ್ ಇದೆ, ಅದನ್ನು ಅವ್ರಿಗೆ ಬೆಂಕಿ ಬಿದ್ದು ಅವ್ರಿಗೂ ವರ್ಗಾವಣೆ ಮಾಡಿದ್ರು. ಸುನೀಲ್ ಕುಮಾರ್ ಅವರಿಗಿನ ಜಿಲ್ಲಾಧಿಕಾರಿ ಮತ್ತೆ ಇವ್ರಿಗೂ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ನಗರದ ಪ್ರಮುಖ ಅಭಿವೃದ್ಧಿ ನೆಲಕಚ್ಚಿ ಹೋಗಿದೆ. ಇಷ್ಟಕ್ಕೆ ಬಯಸ್ತೇನೆ. ವಿಜಯಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿ ಅವರು ನಿನ್ನಿನ ದಿನ ಅವ್ರದ್ದು ವರ್ಗಾವಣೆ ಆಗ್ತಾ ಇದೆ ಅಂತ ನಮಗೆ ತಿಳಿದು ಬಂತು. ನಾವು ಭಾವುಕರಾಗಿ ಅವರು ವರ್ಗಾವಣೆ ಆಗಕೂಡದು ಅನ್ನುವ ಉದ್ದೇಶದಿಂದ ನಾವು ಇವತ್ತು ಒಂದು ಪ್ರೊಟೆಸ್ಟ್ ಅನ್ನು DC ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ಅವ್ರ ವರ್ಗಾವಣೆ ಆಗಕೂಡದು, ಅದು ಮತ್ತೆ ಹಿಂದೆ ಕಳಿಸ್ಬೇಕು ಅಂತ ನಾವು ಮನವಿಯನ್ನು ಈಗ ಬಂದಂತ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಹಿಂದಿನ
ಜಿಲ್ಲಾಧಿಕಾರಿ ಅವರು ವಿಜಯಪುರ ನಗರದ ಜನತೆಯ ಪರವಾಗಿ ಒಳ್ಳೆ ಕೆಲಸ ಕಾರ್ಯ, ವಿಜಯಪುರ ನಗರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅವರು ಯೋಜನಾ ಹಾಕೊಂಡು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದರು. ಅವರಿಗೆ ವಿಜಯಪುರ ನಗರದ ಐತಿಹಾಸಿಕ ತಾಸ್ಬೌಡಿ ಅವ್ರನ್ನ ಇವತ್ತಿನ ದಿನ ನೆನೆಸ್ತಾ ಇದೆ. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.